राज्य सरकारच्या प्रशासनिक अपयशाचा निषेध करत आज कारवारमध्ये भाजप कार्यकर्त्यांनी जोरदार आंदोलन केले। माजी आमदार रुपाली नाईक यांच्या नेतृत्वाखाली झालेल्या या आंदोलनात शेकडो भाजप कार्यकर्त्यांनी सहभाग घेतला। जिल्ह्यात रस्ते, वीज, आरोग्य आणि परिवहन यासारख्या मूलभूत सुविधांमध्ये राज्यातील काँग्रेस सरकार पूर्णपणे अपयशी ठरल्याचा आरोप करत आंदोलनकर्त्यांनी शहरातील मित्र समाज मैदानापासून जिल्हाधिकारी कार्यालयापर्यंत मोर्चा काढत सरकार विरोधात घोषणाबाजी केली। कांग्रेस सरकार के भारतीय जनता पार्टी के कांग्रेस सरकार के ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಎಲ್ಲಿವರೆಗೂ ಹೋರಾಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ कारवार अंकोला विधानसभा मतदारसंघात मूलभूत सुविधांच्या अभावामुळे नागरिकांना मोठ्या अडचणींचा सामना करावा लागतोय। ನಮಗೆ ಬಂದೊದಗಿದೆ ಕಾರಣ ಎಲ್ಲರಿಗೂ ಗೊತ್ತಿದೆ। ಸಾರ್ವಜನಿಕವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ। ಬಹಳ ಬೇಜಾರದಿಂದ ಎಲ್ಲ ಜನರು ಹೇಳ್ತಾ ಇರೋದು ಒಂದೇ, ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಜನರ ರಕ್ತದಿಂದ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬೇಗ ಹೋದ್ರೆ ಒಳ್ಳೆಯದು ಅಂತ ಹೇಳ್ಕೊಂಡು ಜನರು ಹೇಳ್ತಾ ಇದ್ದಾರೆ। ಇದು ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ತಾ ಇರೋದಲ್ಲ। ಇಲ್ಲಿಯ ಸಾರ್ವಜನಿಕವಾಗಿ ನಾವು ಓಡಾಡುವಂತ ಸ್ಥಳದಲ್ಲಿ ದೇವಸ್ಥಾನದಿಂದ ಹಿಡಿದು ಹಾಸ್ಪಿಟಲ್ ಹಿಡಿದು ರಸ್ತೆಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಜನರು ಚಿಕ್ಕ ಮಕ್ಕಳು ಸಹ ನಮ್ಗೆ ಅನ್ಯಾಯ ಆಗ್ತಾ ಇದೆ। ಯಾವುದೇ ತರದಲ್ಲಿ ಇವತ್ತು ಬಸ್ಸುಗಳು ಸಾರ್ವಜನಿಕವಾಗಿ ಓಡಾಡುವಂತ ಸ್ಥಳದಲ್ಲಿ ಓಡಾಡಬೇಕಂದ್ರೂ ಕೂಡ ಬಸ್ಸಿಗೆ ಕಾಯುವಂತ 12 ಗಂಟೆ ಕಾಯುವಂತ ಪರಿಸ್ಥಿತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜನರಿಗೆ ಬಂದ್ಬಿಟ್ಟಿದೆ। ಬಂಧುಗಳೇ, ಇವತ್ತು ಕಾಲೇಜಿನ ಮಕ್ಕಳು ಹೋಗ್ಲಿಕ್ಕೆ ಸರಿಯಾದ ಬಸ್ಗಳಿಲ್ಲ, ಸರಿಯಾದ ಟೈಮಿಗೆ ಎಕ್ಸಾಮಿಗೆ ಮುಟ್ತಾ ಇಲ್ಲ, ಸರಿಯಾದ ಟೈಮಿಗೆ ಅವರು ಬೇಕಾಗಿರುವಂತ ಸಿಲೆಬಸ್ ಕಲಿಸ್ಲಿಕ್ಕೆ ಹೋಗ್ತಾ ಇಲ್ಲ। ಶಾಲೆಯಲ್ಲಿ ಹೋದ್ರೆ ಅಲ್ಲಿ ಶಿಕ್ಷಕರ ಒಂದು ಗೋಳು, ಯಾಕಂದ್ರೆ ಸರಿಯಾಗಿ ಟೈಮಿಗೆ ಮಕ್ಕಳು ಶಾಲೆಗೆ ಬರುತ್ತಾ ಇಲ್ಲ ಅಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಬಸ್ಸುಗಳು ಫ್ರೀಯಾಗಿ ಕೊಟ್ಟಿದ್ರೆ ಏನೂ ಬೇಜಾರಿಲ್ಲ, ಫ್ರೀಯಾಗಿ ಕೊಡಿ ಸ್ವಾಮಿ, ನೀವು ಬಹಳಷ್ಟು ಫ್ರೀಯಾಗಿ ಯಾರನ್ನ ಕೇಳ್ತಾ ಇದ್ದೀರಾ, ಯಾರ್ದನ್ನ ತೆಗಿತಾ ಇದ್ದೀರಾ, ಎಲ್ಲಿಂದ ತೆಗಿತಾ ಇದ್ದಾರೆ ಅಂತ ಒಂದು ತೋರಿಸಿ ಅಲ್ಲ, ನಿಮ್ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಜನರು ಲೂಟಿ ಮಾಡಿ ಹಣ ಕಳೀತಾ ಇದ್ದೀರಾ, ಭ್ರಷ್ಟಾಚಾರ ಮಾಡಿ ಹಣ ತೆಗಿತಾ ಇದ್ದೀರಾ, ಎಲ್ಲ ಇಲಾಖೆಯಿಂದ ಹಣ ತೆಗೆದು ಇವತ್ತು ಸಾರ್ವಜನಿಕವಾಗಿ ಜನರಿಗೆ ಇವತ್ತೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಾ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದೀರಿ। ಇವತ್ತು ಲೈನ್ ಮ್ಯಾನ್ಗಳನ್ನ ಗೃಹ ಜ್ಯೋತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ। ಲೈನ್ ಮ್ಯಾನ್ಗಳು ಇವತ್ತು ಮಳೆಗಾಲ ಯಾರಿಗೂ ಸಿಗ್ತಾ ಇಲ್ಲ, ಸಿಗ್ತಾ ಇದ್ದಾರೆ। ಈ ಸರ್ಕಾರಕ್ಕೆ ನಾವೇನ್ ಹೇಳ್ಬೇಕು, ನಿಜವಾಗ್ಲೂ ಇವತ್ತು ಹೇಳ್ಬೇಕಂದ್ರೆ ಬಹಳಷ್ಟು ಕಡೆಗೆ ಇವತ್ತು ನೀರು ತುಂಬಿಕೊಂಡು ಮಳೆ ಬಂದು ಮಳೆನೂ ಕೂಡ ಇಲ್ಲ ಆಯ್ತು ನೋಡಿ, ದೇವರು ಕೂಡ ಈ ಸರ್ಕಾರದಿಂದ ಬೇಸತ್ತು ಇವತ್ತು ಮಳೆ ಕೂಡ ಕಡಿಮೆ ಆಗ್ಬಿಟ್ಟಿದೆ। ಬೇರೆ ಬೇರೆ ಕಡೆಗೆ ಈ ಮಳೆಗಾಲದಲ್ಲಿ ಮರಗಳು ಇನ್ನಿತರ ಲೈನ್ಗಳು ಕಟ್ಟ ಹಾಕೊಂಡು ಬಿದ್ರೆ ಕೆಬಿ ಅವರಿಗೆ ಕರೆದ್ರೆ ಅಲ್ಲಿ ಯಾರು ಇಲ್ಲ ಫೋನ್ ತಗೊಳ್ಳಿಕ್ಕೆ, ಅವ್ರು ಎಲ್ಲಿ ಇದ್ದಾರೆ, ಅವರು ಗೃಹ ಜ್ಯೋತಿಯ ಒಂದು ಎಲ್ಲ ಬಾಂಬ್ ತುಂಬಿಕೊಳ್ಳಿಕ್ಕೆ ಯಾವ್ಯಾವ ದೇವಸ್ಥಾನದಲ್ಲೂ ಯಾವ್ಯಾವ ಸಭಾಭವನದಲ್ಲಿ ಅಲ್ಲಿಯ ಲೈನ್ ಮ್ಯಾನ್ಗಳು ಹೋಗ್ತಾ ಇದ್ದಾರೆ। ಇವತ್ತು ಬೇರೆ ಒಂದು ವಿಷಯ ಇಲ್ಲ, ಇವತ್ತು ಇಳಕಲ್ ರಸ್ತೆ ನೋಡಿ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಹೊಂಡಗಳಿಂದ ಮುಚ್ಕೊಂಡಿದೆ। PWD ಇಲಾಖೆ ಏನ್ ಮಾಡ್ತಾ ಇದ್ದಾರೆ, ಸಿಎಂನವರು ಹೊಸದಾಗಿ ಬಂದ್ಮೇಲೆ ಒಂದು ಜನರಿಗೆ ಆಶ್ವಾಸನೆ ಏನಿತ್ತು, ಭರವಸೆ ಏನಿತ್ತು, ಹೊಸ ಸಿಎಂ ಬಂದ್ಮೇಲೆ ಎಲ್ಲ ಸರಿ ಹೋಗ್ತದೆ, ಹೊಸ ಸಿಎಂ ಬಂದ್ಮೇಲೆ ಈ ರಸ್ತೆಗಳನ್ನು ನೋಡ್ತಾರೆ, ಹೊಸ ಸಿಎಂ ಬಂದ್ಮೇಲೆ ನಮ್ಮ ಹಾಸ್ಪಿಟಲ್ಗಳನ್ನು ನೋಡ್ತಾರೆ, ಹೊಸ ಸಿಎಂ ಬಂದ್ಮೇಲೆ
ಮಕ್ಕಳಿಗೆ ಬಸ್ ಇಲ್ಲ, ಬಸ್ಗಳನ್ನು ಸರಿ ಮಾಡೋದು ನೋಡ್ತಾರೆ ಅಂತ ಒಂದು ಆಸೆ ಇಟ್ಕೊಂಡಿದ್ರು. ಆದ್ರೆ ಆ ಆಸೆಯನ್ನು ಕೂಡ ನಿರಾಸಕ್ತಿಯಿಂದ ಅವರು निराकरणे ಮಾಡಿ गळक्या बसेस आणि खराब रस्त्यांच्या परिस्थितीत मोफत प्रवासाची हमी देऊन लोकांना कोणताही फायदा होत नाही असा सवालही माजी आमदार रुपाली नाईक यांनी उपस्थित केला. आफताब शेख, KMM मराठी, कारवार. फ्रेंड्स, BSC का सबसे बड़ा सेल शुरू हो चुका है. BSC डबल डिस्काउंट, डबल डील्स, डबल खुशी. यहाँ साड़ीज, लेडीज वेयर, मेंस वेयर और किड्स वेयर के फ्रेश कलेक्शन पर मिल रहा है पूरे 10+10% ऑफ 26 जुलाई से 23 अगस्त तक. मतलब डबल डील्स, डबल खुशी. तो देर किस बात की, आज ही अपनी फैमिली के साथ BSC आइए और इस जबरदस्त ऑफर का लाभ उठाइए. BSC डबल डिस्काउंट 26 जुलाई से 23 अगस्त तक. BSC's biggest sale. BSC double discount. Double D, double खुशी.